ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ ಹರಿ ಓಂ. ವಿಷ್ಣು ಪುರಾಣದ 3ನೇ ಅಂಶದ ಗಾರ್ಹಸ್ಥ್ಯ ಧರ್ಮದ ನಿತ್ಯ ಚಟುವಟಿಕೆಯ ಕುರಿತಾದ ವಿವರಣೆಗಳನ್ನ ನಾವು ನೋಡ್ತಾ ಇದ್ವಿ. ಆತಿಥ್ಯ ಅನ್ನೋದು ಬಹಳ ಅಗತ್ಯವಾದ್ದು. ಅಲ್ಲಿ ಅವರ ಸ್ಥಾನಮಾನಗಳನ್ನ, ವಿದ್ಯಾವಿದ್ಯೆಗಳನ್ನ ನೋಡ್ಬೇಕಾದ್ದಿಲ್ಲ. ಅನ್ನಸ್ಯ ಕ್ಷುದಿತಂ ಪಾತ್ರಂ. ಕಳ್ಳನಾದ್ರೂ ಕೂಡ ಮೊದಲು ಅವನನ್ನ ಊಟ ಮಾಡಿದ್ಯಾ ಅಂತ ಕೇಳುವ ಒಂದು ಪರಂಪರೆಯ ನೆಲದಲ್ಲಿ ನಾವಿದ್ದೇವೆ. ಆದ್ರಿಂದ ಅಂಥದ್ದೊಂದು ಹಿತವಾದ ಹೆಜ್ಜೆಯನ್ನ ಹಾಕುವ ನಮ್ಮ ಪೂರ್ವಜರ ಪ್ರಜ್ಞೆ ಅತ್ಯಂತ ಸಾತ್ವಿಕವಾದ್ದು ಮತ್ತು ಎಲ್ಲರಲ್ಲೂ ಹಿತವನ್ನೇ ಕಾಣುವಂಥದ್ದು ಅಂತ ಗೊತ್ತಾಯಿತು. ಅನ್ನ ಶಂಕಾಂಬುದಾನೇನ ಸ್ವಶಕ್ತ್ಯಾ ಪೂಜಯೇತ್ ಪುಮಾನ್ ಶಯನ ಪ್ರಸ್ತರಮಹಿ ಪ್ರಧಾನೈರಥವಾ ಪಿತಂ. ಸೂರ್ಯೋದಯ ಆದ ನಂತರ ಯಾರೇ ಒಬ್ಬ ಅತಿಥಿ ಬಂದರೂ ಕೂಡ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಮಿನಿಮಮ್ ಆತನ ತಾತ್ಕಾಲಿಕ ಅಗತ್ಯವನ್ನ ಪೂರೈಸಿದ್ರೆ ಅದು ಸರ್ವ ದೇವತೆಗಳ ಪೂಜೆ ಆಗತ್ತೆ, ಸರ್ವ ದೇವತೆಗಳ ಆರಾಧನೆ ಆಗತ್ತೆ ಅಂತ ಅನ್ನೋದನ್ನು ಹೇಳಿ ಅನ್ನನೋ ಅಥವಾ ನೀರೋ ಏನೋ ಒಂದು ಸ್ವಶಕ್ತ್ಯಾ ಪೂಜೆಯೇ ಪುಮಾನ್, ಸಾಧ್ಯ ಆದ್ರೆ ಶಯನ ಮಲಗಿಸಿ, ನೆಲವನ್ನ ಅಂದ್ರೆ ಹಾಸಿ, ನೆಲದಲ್ಲಿ ಏನಾದ್ರೂ ಒಂದು ಅಗಲಕ್ಕೆ ಹಾಸಿ ಅವನಿಗೆ ಬೇಕಿರುವ ಅಗತ್ಯವನ್ನ ಅಥವಾ ಅವಕಾಶ ಮಾಡಿಕೊಡುದು, ಕೈಕಾಲು ಚಾಚಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವುದು ಅನ್ನುವ ಈ ಅಂಶಗಳನ್ನೆಲ್ಲ ಒಬ್ಬ ಮುಖ್ಯವಾಗಿ ನಡೆಸಲೇಬೇಕು. ದಿವಾತಿಥೌತು ವಿಮುಖೆ ಗತೆ ಯತ್ಪಾತಕಂ ನೃಪ ತದೇವಾಷ್ಟಗುಣಂ ಪುಂಸಃ ಸೂರ್ಯೋಢಿ ವಿಮುಖೆ ಗತೆ. ಅದಾಯ್ತಲ್ಲ. ಕೃತಪಾದಾದಿ ಶೌಚಸ್ತು ಭುಕ್ತ್ವಾ ಸಾಯಂ ತಥೋ ಗೃಹಿ ಗಚ್ಚೇಚ್ಛಯ್ಯಾಂ ಅಸ್ಫುಟಿತಾಂ ಅಪಿ ದಾರುಮಯೀಂ ನೃಪ. ಕೈಕಾಲುಗಳನ್ನು ತೊಳೆದು ಸಂಧ್ಯೆಯ ಕಾರ್ಯಗಳನ್ನ ಮುಗಿಸಿ ಗೃಹಸ್ಥನಾದವನು ಏನಾದ್ರೂ ಭುಕ್ತ್ವ ಆಹಾರವನ್ನು ಸ್ವೀಕರಿಸಿ 5ನೇ ಯಾಮ ಅಂದ್ರೆ 4 ಯಾಮ ಆಗಲಿದ್ದು 5ನೇ ಯಾಮ ಮುಗಿಯುವಷ್ಟರಲ್ಲಿ ದಾರುಮಯೀಂ ಅಸ್ಫುಟಿತಾಂ ಶಯ್ಯಾಂ ಗಚ್ಚೇತ್. ಕೈಕಾಲು ಗಟ್ಟಿ ಇರುವ ಮರದ ಮಂಚವನ್ನ, ದಾರು ಅಂದ್ರೆ ಮರ, ಮರದ ಮಂಚವನ್ನ ಆದಷ್ಟು ಆಶ್ರಯ ಪಡಬೇಕು. ಅಂದ್ರೆ ಸಾಧ್ಯ ಇಲ್ಲದೆ ಇದ್ದಾಗ ನೆಲನು ಆಗತ್ತೆ, ಆದ್ರೆ ಮಲಗ್ಲಿಕ್ಕೆ ಉತ್ತಮವಾದದ್ದು ಅಂತ ತೋರಿಸಿದ್ರೆ ಈ ಕಬ್ಬಣ, ಕಲ್ಲು ಇತ್ಯಾದಿಗಳನ್ನೆಲ್ಲ ನಾವು ಬಳಸ್ತೇವೆ ಇವತ್ತು, ಅನಿವಾರ್ಯ. ಆದ್ರೆ ಸಾಧ್ಯವಾದಷ್ಟು ಮರದ ಹಾಸು ಅತ್ಯಂತ ಶ್ರೇಷ್ಠ. ನಾ ವಿಶಾಲಾಂ ನ ವೈ ಭುಗ್ನಾಂ ನಾ ಸಮಾಂ ಮಲಿನಾಂ ನ ಚ ಜಂತುಮಯೀಂ ಶಯ್ಯಾಂ ಅತಿಷ್ಠೇದನಾಸ್ತೃತಾಂ. ಮೊದಲೇ ಬಿಡಿಸಿಟ್ಟಿರುವಂತಹ ಹಾಸಿಗೆಯನ್ನು ಹೋಗಿ ಮಲಗಬಾರದು. ಅದು ಹೆಣದ ಸ್ಪರ್ಶ ಆದಷ್ಟು ದೋಷ ಅಂತ ಮಾತಿದೆ. ಉದ್ದೇಶ ಏನು ಅಂದ್ರೆ ಅಲ್ಲಿ ನಾವು ಮೈ ಮರೆತಿರ್ತೀವಿ.
ಹಾಸಿಗೆಯನ್ನು ಯಾವತ್ತೂ ಕೂಡ ಮಡಚಿಟ್ಟಿರ್ಬೇಕು. ತುಂಬಾ ಚಿಕ್ಕದಿರುವ ಕೈಕಾಲೆಲ್ಲ ಮಡಚಿ ಮಲ್ಕೊಳ್ಳುವಂತ ರೀತಿಯ ಹಾಸಿಗೆ ಆಗಿರಬಾರ್ದು. ಚೆನ್ನಾಗಿ ಕೈಕಾಲು ಬಿಡಿಸಿದ್ರೆ ಪೂರ್ತಿ ಮೈ ಹಾಸಿ ನಿದ್ದೆ ಮಾಡ್ಲಿಕ್ಕೆ, ಮೈ ಮರೆತು ನಿದ್ದೆ ಮಾಡ್ಲಿಕ್ಕೆ ಜಾಗ ಇರ್ಬೇಕು. ಹೊರಳಿದ್ರೂ ಕೂಡ ಕೆಳಗೆ ಬೀಳ್ಬಾರ್ದು. ಅಂತಹದ್ದಾಗಿರ್ಬೇಕು ಹಾಸಿಗೆ. ಉಬ್ಬು ತಗ್ಗುಗಳೆಲ್ಲ ಇರಬಾರ್ದು. ಮತ್ತು ಅಲ್ಲಲ್ಲಿ ಏನು ಮೈಗೆ ಒತ್ತುವಂತದ್ದಾಗಿರ್ಬಾರ್ದು. ತುಂಬಾ ಕೊಳೆ ಇರಬಾರ್ದು. ಎಲ್ಲ ಕಾಲಿದ್ದು ಅದರ ಮೇಲೆ ಹತ್ತಿ, ಅದರ ಮೇಲೆ ಇಳಿದು, ಅದರ ಮೇಲೆ ಅಯ್ಯೋ ದೇವ್ರೇ! ಎಲ್ಲಾ ಪ್ರಾಣಿಗಳು ಅದರಲ್ಲೇ ಇರ್ತವೆ. ಜೊತೆಗೆ ಮನುಷ್ಯನಿಗೆ ಅತ್ಯಂತ ಹತ್ತಿರವಾದ ಅಂದ್ರೆ ಅವನು ಹತ್ರ ತಂದುಕೊಂಡ ನಾಯಿಯೂ ಅಲ್ಲೇ ಮಲಗುತ್ತೆ, ಅವನು ಅಲ್ಲೇ ಮಲಗ್ತಾನೆ. ಅದು ಪರಮ ಮಾಲಿನ್ಯ ಅದು. ಜಂತುಮಯಿ ತಿಗಣೆ ಅಥವಾ ಇನ್ನೇನೋ ಇಂಥದ್ದೆಲ್ಲ ಜಂತುಮಯೀಂ. ಅಥವಾ ಇನ್ನು ಕೆಲವೊಂದ್ ಸರ್ತಿ ಆ ಮರದ ಕಾಲಿಗೆ ಅಥವಾ ಅದರ ಮರದ ಭಾಗಗಳಿಗೆ ಹುಳ ಹಿಡಿದಿರಬಾರ್ದು. ಹುಳ ಹಿಡಿದಿದ್ರೆ ಅದು ಯಾವಾಗ ಬೇಕಾದ್ರೂ ಬೀಳುತ್ತೆ. ಅಂತ ಅನಾಸ್ತೃತಾಂ ಶಯ್ಯಾಂ ಅತಿತಿಷ್ಠೇತ್. ಮೊದಲೇ ಬಿಡಿಸಿ ಇಡದ ಶಯ್ಯೆಯಲ್ಲಿ ಬಿಡಿಸಿ ಹಾಸಿ ಮಲಗಬೇಕು. ಇದು ಮಲಗುವುದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಎಚ್ಚರ ಇರಬೇಕಾದದ್ದೇನು ಅಂತ ಹೇಳಿದ್ದಾರೆ. ಮುಂದೆ ಹೋಗೋಣ. ಪ್ರಾಚ್ಯಾಂ ದಿಶಿ ಶಿರಶತಂ ಶಿರಶಸ್ತಂ ಯಾಮ್ಯಾಯಾಮಥವಾ ನೃಪ ಸದೈವ ಸ್ವಪತಃ ಪುಂಸಃ ವಿಪರೀತಂತು ರೋಗದಂ. ಇದ್ರ ಬಗ್ಗೆ ಕಲ್ಪನೆಯೇ ಮಾಡಿಲ್ಲ ಯಾವನು ಕೂಡ. ಇವತ್ತಿನ ಎಷ್ಟೆಷ್ಟು ನಾಗರಿಕತೆಗಳು ಅಥವಾ ಅನೇಕ ತರದ ವಿದ್ಯೆಗಳು, ಅನೇಕ ತರದ ಏನಂತಾರೆ ಸೈಂಟಿಫಿಕ್ ಅಂತ ಮಾತಾಡೋರಿಗೆಲ್ಲ ಇದರ ಕಲ್ಪನೆ ಇರ್ಲಿಲ್ಲ. ಈಗ ಹೇಳಿದ್ಮೇಲೆ ಏನ್ ಬೇಕಾದ್ರೂ ಮಾಡಿ ಇದಕ್ಕೆ ಹೀಗಾಗುತ್ತೆ ಅಂತ ಹೇಳ್ಬೋದು. ಆದ್ರೆ ಅದನ್ನ ಪ್ರಯೋಗ ಮಾಡಿ ಋಷಿಗಳು ತೋರಿಸಿಕೊಟ್ಟದ್ದು ಪೂರ್ವದ ಕಡೆಗೆ ತಲೆ ಮಾಡಿ ಮಲಗು, ದಕ್ಷಿಣದ ಕಡೆಗೆ ತಲೆ ಮಾಡಿ ಮಲಗು. ಯಾಮ್ಯ ಅಂದ್ರೆ ದಕ್ಷಿಣ. ಅದು ಶಸ್ತಂ, ಅದು ಯೋಗ್ಯವಾದದ್ದು, ಶಂಸನೆಗೆ ಅರ್ಹವಾದದ್ದು. ಒಂದೋ ಪೂರ್ವಕ್ಕೆ ತಲೆ ಮಾಡಿ ಮಲಗಬೇಕು, ಒಂದೋ ದಕ್ಷಿಣಕ್ಕೆ ತಲೆ ಮಾಡಿ. ಸದೈವ, ಇದು ಯಾವತ್ತು ಒಂದ್ ದಿವಸ ಅಲ್ಲ, ಸದೈವ ಸ್ವಪತಃ ಪುಂಸಃ ವಿಪರೀತಂತು ರೋಗದಂ. ಇದು ವಿಪರೀತ ಆದ್ರೆ ಪೂರ್ವ ಹೋಗಿ ಪಶ್ಚಿಮ ಆಗಿ ದಕ್ಷಿಣ ಹೋಗಿ ಉತ್ತರ ಆದ್ರೆ ರೋಗದಂ, ಇದು ರೋಗಕ್ಕೆ ಕಾರಣವಾಗತ್ತೆ. ನಾನ್ ಮಲಗಿ ನೋಡಿದೆ, ನಂಗೇನ್ ರೋಗ ಇಲ್ಲ ಅಂದ್ರೆ ತೊಂದ್ರೆ ಇಲ್ಲ. ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಅದು ಏನ್ ರೋಗ ಅಂತ. ಬುದ್ಧಿ ಕೆಟ್ಟಿರುತ್ತೆ. ನಂಗ್ ರೋಗ ಇಲ್ಲ ಅಂತ ಹೇಳ್ಕೊಂಡು ತಿರುಗುದೇ ಒಂದು ರೋಗ ಆಗಿರುತ್ತೆ. ಅಂದ್ರೆ ಮಾನಸಿಕವಾಗಿ ತುಂಬಾ ಅಸ್ವಸ್ಥತೆ ಕಾಡುತ್ತೆ. ಋತಾವುಪಗಮಶಸ್ತಂ ಸ್ವಪತ್ನ್ಯಾಂ ಅವನೀಪತೆ ಪುನ್ನಾಮರ್ಕ್ಷೆ ಶುಭೆ ಕಾಲೇ ಜ್ಯೇಷ್ಠಾಯುಗ್ಮಾಸು ರಾತ್ರಿಷು ನಾದ್ಯೂನಾಂತು ಸ್ತ್ರಿಯಂ ಗಚ್ಚೇತ್ ನಾತುರಾಂ ನ ರಜಸ್ವಲಾಂ ನಾನಿಷ್ಟಾಂ ನ ಪ್ರಕುಪಿತಾಂ ನ ತ್ರಸ್ತಾಂ ನ ಚ ಗರ್ಭಿಣಿ. ಗಂಡು ತನ್ನ ಅಥವಾ ಹೆಣ್ಣು ತನ್ನ ಗಂಡಿನ ಜೊತೆಗೆ ಸಂತೋಷದ ಕಾಲವನ್ನು ಕಳೆಯುವಾಗ ಇಬ್ಬರಲ್ಲೂ ಮನಸ್ಥಿತಿ ಸಮಾನವಾಗಿರ್ಬೇಕು. ಆತುರವಾಗಿರಬಾರ್ದು, ಅಂದ್ರೆ ರೋಗಗ್ರಸ್ತವಾಗಿರುವಂಥದ್ದು, ಯಾವುದೋ ಕೆಲಸದ ಒತ್ತಡದಲ್ಲಿರುವಂಥದ್ದು ಅಥವಾ ತೀರಾ ಆಯಾಸ ಆಗಿರುವಂಥದ್ದು ಅಥವಾ ದೇಹಕ್ಕೆ ವಿಶ್ರಾಂತಿ ಬೇಕು ಅಂತ 3 ದಿವಸದ ಆಯಾಸದ ಪರಿಹಾರಕ್ಕಾಗಿ ಪ್ರಕೃತಿ ಸೂಚಿಸಿದ ದಿನಗಳಲ್ಲಿ ಸೇರುವಂತದ್ದು ತಪ್ಪು. ಅಥವಾ ದೈಹಿಕ ನ್ಯೂನತೆ ಕಾಡ್ತಾ ಇದೆ ಏನು, ಅಥವಾ ಅವರಿಗೆ ಇಷ್ಟವೇ ಇಲ್ಲ ಆ ಸಂದರ್ಭದಲ್ಲಿ, ಇಂಥ ಹಸಿವು ಬಾರಿಕೆಗಳಿಂದ ಬಳಲ್ತಾ ಇದ್ದಾರೆ ಪರಸ್ಪರ, ಅಥವಾ ಅತಿಯಾಗಿ ಉಂಡು ಸಾಕಾಗಿದೆ ಮಲಗಿದ್ರೆ ಸಾಕು ಅಂತಿದೆ, ಇಂಥ ಸಂದರ್ಭಗಳಲ್ಲಿ ಯಾವತ್ತೂ ಕೂಡ ಭೋಗವನ್ನು ನಡೆಸಬಾರದು. ಏಭಿಃ ಗುಣೈಃ ಯುತಃ ಸ್ನಾತಃ ಸ್ರಗ್ಗಂಧ ದೃಕ್ ಪ್ರೀತಃ
ನಾಧ್ಮಾತ ಕ್ಷುದಿತೋಪಿ ವಾ ಸಕಾಮ ಸಾನುರಾಗಶ್ಚ ವ್ಯವಾಯಂ ಪುರುಷೋ ವ್ರಜೇತ್. ಅವನು ಕೂಡ ಆಸಕ್ತಿ ಹೊಂದಿದವನಾಗಿರ್ಬೇಕು, ಚೆನ್ನಾಗಿ ಮೈ ತೊಳೆದು ಒಳ್ಳೆಯ, ಅಂದ್ರೆ ಇದು ಅವರಿಗೂ ಸೇಮ್, ಇಬ್ಬರಿಗೂ ಒಂದ್ ಕಡೆ ಹೇಳಿದ್ರೆ ಅದು ಎರಡಕ್ಕೂ ಆಗತ್ತೆ. ಒಳ್ಳೆಯ ಮಾಲೆ, ಗಂಧ ಧಾರಣೆ ಇತ್ಯಾದಿಗಳಿಂದ ಕೂಡಿರ್ಬೇಕು. ಯಾರದ್ದು ಒತ್ತಡಕ್ಕೆ ಒತ್ತಾಯಕ್ಕೆ ಪ್ರವೇಶಿಸುವಂತಾಗಿರಬಾರ್ದು, ಅಥವಾ ಒತ್ತಡವನ್ನ ಕಳ್ಕೊಳ್ಳಿಕ್ಕೋಸ್ಕರ ಮಾತ್ರ ಈ ಸಂಧಾನ ಅಂತ ಆಗಿರಬಾರ್ದು. ತುಂಬಾ ಪ್ರೀತಿ ಅನುರಾಗದಿಂದ ಕೂಡಿಕೊಂಡು ವ್ಯವಾಯಂ ಪುರುಷೋ ವ್ರಜೇತ್. ಹಾಗೆ ಮಾನಸಿಕವಾಗಿ ದೈಹಿಕವಾಗಿ ಸಂತೋಷ ಇದ್ದಾಗ ಮಾತ್ರ ಅಂಥ ಬಾಂಧವ್ಯವನ್ನು ಬೆಳೆಸಿಕೊಳ್ಬೇಕು. ಚತುರ್ದಶ್ಯಷ್ಟಮಿ ಚೈವ ತಥಾ ಮಾಚಾಥ ಪೂರ್ಣಿಮಾ ಪೂರ್ವಾಣ್ಯೇತಾನಿ ರಾಜೇಂದ್ರ ರವಿ ಸಂಕ್ರಾಂತಿರೇವ ಚ. ಚತುರ್ದಶಿ, ಹುಣ್ಣಿಮೆ, ಅಷ್ಟಮಿ ಇಂಥ ದಿನಗಳಲ್ಲಿ, ರವಿ ಸಂಕ್ರಾಂತಿ ಅಂದ್ರೆ ಸಂಕ್ರಾಂತಿ, ಇಂಥ ದಿನಗಳಲ್ಲಿ ಈ ಸಂಧಾನವನ್ನ ಮಾಡದೇ ಇರುವುದು ಹೆಚ್ಚು ಉಚಿತ. ತೈಲ ಸ್ತ್ರೀಮಾಂಸ ಸಂಭೋಗೀ ಸರ್ವೇ ಶ್ವೇತೇಶು ವೈಪುಮಾನ್ ವಿಣ್ಮೂತ್ರ ಭೋಜನಂ ನಾಮ ಪ್ರಯಾತಿ ನರಕಂ ಮೃತಃ. ಈ ರೀತಿ ಅಕಾಲದಲ್ಲಿ, ಅಂದ್ರೆ ಅದರಲ್ಲಿ ದ್ವಾದಶಿ, ಏಕಾದಶಿ, ದಶಮಿ, ಅದು ಮತ್ತೆ ಧರ್ಮಶಾಸ್ತ್ರೀಯ, ಅದು ಒಂದು ಹೇಳಿಲ್ಲ ಅಂದ್ರೆ ಇನ್ನೊಂದನ್ನ ಬಿಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಅವ್ರು ಕೆಲವು ಯಾವ್ದು ಇಲ್ಲಿ ಹೇಳ್ಬೇಕು ಅಲ್ಲಿ ಹೇಳಿರ್ತಾರೆ, ಎಲ್ಲ ಬಿಡಿಸಿ A to Z ಹೇಳ್ಬೇಕು ಅಂತಿಲ್ಲ. ಕೆಲವು ಪ್ರಸಂಗದ ಇಲ್ಲಿ ಹೇಳ್ತಾರೆ, ಇನ್ ಕೆಲವು ಪ್ರಸಂಗದ ಇನ್ನೊಂದ್ ಕಡೆ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಸರ್ವೇಷು ಏತೇಷು, ಈ ಸಂದರ್ಭಗಳಲ್ಲಿ ವ್ಯಕ್ತಿ ಯಾರೊಬ್ಬ ಸಂಧಾನವನ್ನು ಮಾಡ್ತಾನೋ ಆಗ ಅವನು ಅತ್ಯಂತ ಕಟುವಾದ ಕತ್ತಲೆಯ ಬದುಕನ್ನು ಅನುಭವಿಸಬೇಕಾಗತ್ತೆ. ಅಶೇಷ ಪರ್ವಸ್ವೇತೇಷು ತಸ್ಮಾತ್ ಸಂಯಮಿಭಿರ್ಬುದ್ಧೈ ಭಾವ್ಯಂ ಸಚ್ಚಾಸ್ತ್ರ ದೇವೇಜ್ಯ ಧ್ಯಾನ ಜಪ್ಯ ಪರಿನೃಪೈ ನರೈ. ಪರ್ವದ ದಿನಗಳಲ್ಲಂತೂ ಮತ್ತು ಜಪಾನುಷ್ಠಾನ ಸಂಧ್ಯಾ ಕಾಲ ಕಾರ್ಯಗಳನ್ನು ನಡೆಸುವ ಹೊತ್ತು ಈ ಸಂಧಾನದಲ್ಲಿ ತೊಡಗಬಾರದು. ಅಂಥ ಸಂದರ್ಭಗಳಲ್ಲಿ ಒಳ್ಳೆಯ ಶಾಸ್ತ್ರದ ಅಧ್ಯಯನ, ದೇವತೆಗಳ ಪೂಜೆ, ಯಜ್ಞದ ಕಾರ್ಯ ಸ್ವರೂಪ ಅಥವಾ ಧ್ಯಾನ ಅಥವಾ ವಿಶೇಷ ಜಪ, ಇದರಿಂದ ಮನುಷ್ಯ ತನ್ನನ್ನ ಬ್ಯುಸಿ ಮಾಡ್ಕೊಳ್ಬೇಕು. ನಾಣ್ಯಯೋನೋವ ನೋಪಯುಕ್ತೌಷಧಸ್ತಥಾ ದ್ವಿಜದೇವ ಗುರುಣಾಂಚ ವ್ಯವಾಯೀನಾಶ್ರಮೇ ಭವೇತ್. ಇನ್ನೊಬ್ಬರಲ್ಲಿ ಆಸಕ್ತರಾದ ವ್ಯಕ್ತಿಯೊಡನೆ ಸೇರುವುದು ತಪ್ಪು, ಅಥವಾ ಪರಸ್ಪರ ಒಂದೇ ಲಿಂಗದವರು, ಅಯೋನವು ಅಂತಂದ್ರೆ ಯಾರಿಗೆ, ಈಗ ಗಂಡಿಗೆ ಒಂದು ಹೆಣ್ಣು ಅನ್ನೋದು ನಿಜವಾದ ಜೋಡಿ, ಹೆಣ್ಣಿಗೆ ಒಂದು ಗಂಡು ಅನ್ನೋದು ಜೋಡಿ. ಅದು ಅಲ್ಲದೆ ಹೆಣ್ಣು ಗಂಡು ಆದ್ರೆ ಅದು ಅದು ಯಾವತ್ತೂ ಕೂಡ ಸಂಧಾನಕ್ಕೆ ಯೋಗ್ಯವಾದ ಬದುಕಲ್ಲ. ಇದೆಲ್ಲ ಇವತ್ತು ಹೇಳಿದ್ರೆ ಅರ್ಥನೂ ಆಗಲ್ಲ, ಅವರಿಗೆ ತಲೆನೂ ಕೆಡಲ್ಲ. ಇದೆಲ್ಲ ಮನುಷ್ಯನ ಹಕ್ಕು ಅಂತ ಮಾತಾಡ್ತಾರೆ, ಆದ್ರೆ ಅದು ತೀರಾ ಅಸಂಗತ ಅಂತ. ನೋಪಯುಕ್ತ ಔಷಧಸ್ತಥ, ಇನ್ನು ಔಷಧಗಳನ್ನ ಬಳಸಿ ಉದ್ರೇಕಕ್ಕೊಳಗಾಗುವಂತಹ ರೀತಿಯ ಪದಾರ್ಥಗಳಿಂದ ಕೂಡಿ ಯಾವತ್ತೂ ಅಂಥ ಸಂಧಾನಗಳನ್ನು ಮಾಡಬಾರದು. ಯಾಕೆಂದ್ರೆ ಅದು ಅಂದ್ರೆ ಸಹಜವಾದ ಸಂಧಾನ ಯಾವತ್ತೂ ಕೂಡ ಪರಮಾನಂದಕರ. ಆ ರೀತಿ ಆಗೋದ್ರಿಂದ ಮುಂದಿನ ಸರ್ತಿಗಾಗುವಾಗ ಅದು ಇಲ್ಲದೆ ಹೋದ್ರೆ ಸಂಧಾನ ಅನರ್ಥಕಾರಿ ಅಂತ ಅನ್ಸುತ್ತೆ, ಅಥವಾ ಅತೃಪ್ತವಾಗತ್ತೆ. ಅದರಿಂದ ಹೆಣ್ಣಿಗೂ ತೊಂದರೆ ಆಗತ್ತೆ, ಅಥವಾ ಗಂಡಿಗೂ ತೊಂದರೆ ಆಗತ್ತೆ. ಅವ್ರಿಗೆ ಅದರಲ್ಲಿ
ಒಂದೇ ಸರ್ತಿ ಅನಾಸಕ್ತಿ ತಿರುಗಿ ಬಿಡ್ಬೋದು. ಇನ್ನು ದ್ವಿಜದೇವ ಗುರುಣಾಂಚ ವ್ಯವಾಯಿ ನಾಶ್ರಮೇ ಭವೇತ್. ಅತಿಥಿಗಳಿರುವಾಗ, ದೇವತಾ ಪೂಜೆ ನಡೆಯುವಾಗ, ಗುರು ಕಾರ್ಯದಲ್ಲಿ ತೊಡಗಿರುವಾಗ ಯಾವತ್ತೂ ವ್ಯವಾಯಿಯಾಗಿ ಇರಬಾರದು. ಅಂದ್ರೆ ಈ ಸಂಧಾನದಲ್ಲಿ ತೊಡಗಬಾರದು. ಚೈತ್ಯವತ್ ಚತ್ವರ ತೀರೇಶು ನೈವ ಗೋಷ್ಠೆ ಚತುಷ್ಪತೆ ನೈವ ಶ್ಮಶಾನೋಪವನೆ ಸಲಿಲೇಶು ಮಹೀಪತೆ. ಯಾವುದೋ ಹಿರಿಯರ ವೃಂದಾವನದಂತಹ ಜಾಗ ಇರುವಲ್ಲಿ, ದೇವತಾ ಸನ್ನಿಧಾನದಲ್ಲಿ, 4 ರಸ್ತೆಗಳು ಸೇರುವ ಜಾಗದಲ್ಲಿ, ಸಮುದ್ರ ತೀರದಲ್ಲಿ ಅಥವಾ ನದಿ ತೀರದಲ್ಲಿ, ಅಥವಾ ಹಸುಗಳನ್ನು ಕಟ್ಟುವ ಜಾಗದಲ್ಲಿ, ಇನ್ನು ಯಜ್ಞಯಾಗಾದಿಗಳು ನಡೆಯುವ ಚತ್ವರದಲ್ಲಿ ಅಥವಾ ಶ್ಮಶಾನದಲ್ಲಿ, ಅಥವಾ ದೇವತಾ ಕಾರ್ಯಕ್ಕಾಗಿ ಉಪಯೋಗಿಸುವಂತಹ, ಅಂದ್ರೆ ಹೊರವಲಯ ಅಂತ ಅರ್ಥ. ಮುಖ್ಯವಾಗಿ ಉಪವನ ಅಂದ್ರೆ ನೀರಿನಲ್ಲಿ ಸಂಧಾನ ಯಾವತ್ತೂ ಮಾಡಬಾರದು. ನೈವ ಪ್ರೋಕ್ತ ಪರ್ವ ಸ್ವಶೇಷೇಷು ನೈವ ಭೂಪಾಲ ಸಂಧ್ಯಯೋ. ಆ ಗಂಡು ಹೆಣ್ಣು ಸೇರುವ ಪ್ರಕ್ರಿಯೆಯಲ್ಲಿ ಈ ಹಬ್ಬದ ದಿವಸ, ಪರ್ವಕಾಲಗಳಲ್ಲಿ ಉಚಿತ ಅಲ್ಲ. ಪ್ರೋಕ್ತ ಪರ್ವಸು ಅಶೇಷೇಷು ನೈವ ಭೂಪಾಲ ಸಂಧ್ಯಯೋ. ಇನ್ನೆರಡು, ಸಂಧ್ಯಾಕಾಲದಲ್ಲಿ ಯಾರು ಗಚ್ಚೇದ್ವ್ಯವಾಯಂ ಮನಸ ನಮೂತ್ರೋಚ್ಚಾರ ಪೀಡಿತ, ಅವನು ಅಂತ ಕಾಲದಲ್ಲಿ ಮಾಡಿದ ತಪ್ಪಿನಿಂದಾಗಿ ಉಚ್ಚಾರ ಅಂತಂದ್ರೆ ದೇಹದಿಂದ ಮಲಮೂತ್ರ ಹೊರಗೆ ಹೋಗುವಂತಹದ್ದು ಪ್ರಕ್ರಿಯೆ. ಅಂತಹ ದೋಷದಿಂದ ಅವನು ಮುಂದೆ ಕಷ್ಟಪಡ್ತಾನೆ. ಮತ್ತೊಂದೇನು ಅಂದ್ರೆ ನಗಚ್ಚೇತ್, ಈ ಮೂತ್ರದೋಷ ಅಥವಾ ಇನ್ನೇನಾದ್ರೂ ದೈಹಿಕವಾಗಿ ಅನಾರೋಗ್ಯ ಇದ್ದ ಸಂದರ್ಭದಲ್ಲಿ ಆ ರೀತಿ ಸಂಧಾನ ಮಾಡಬಾರದು. ಅಭಿಗಮೋ ನಿಂದ್ಯೋ ದಿವಾ ಪಾಪಪ್ರದೋ ನೃಪ ಭುವಿಗೋ ರೋಗವಹೋ ನೃಣಾಂ ಅಪ್ರಶಸ್ತೋ ಜಲಾಶಯೇ. ಪರ್ವಸು ಅಭಿಗಮ ನಿಂದ್ಯ, ಅದು ಹಿಂದೆ ಹೇಳಿದ್ದಾರೆ. ವಿಶೇಷವಾದ ಮನೆಯಲ್ಲಿ ಏನೋ ಕಾರ್ಯಕ್ರಮ ನಡೀತಾ ಇದೆ, ಸಂಸ್ಕಾರ ನಡೀತಾ ಇದೆ, ಕರ್ತವ್ಯ ನಡೀಲಿಕ್ಕಿದೆ, ಅವತ್ತು ಶ್ರಾದ್ದವು ಅಥವಾ ಮರು ದಿವಸ ಏನೋ ವಿಶೇಷ ಸತ್ಯನಾರಾಯಣ ಪೂಜೆ, ಇಂಥದ್ದೇನೋ ಒಂದು ಕರ್ತವ್ಯ ನಡೀತಾ ಇದೆ ಎಂದಾಗ ನಿಂದ್ಯ, ಅದು ತಪ್ಪು. ಮತ್ತು ಹಗಲು ತುಂಬಾ ಅಪರಾಧ ಕಾರ್ಯ ಅಂತಾರೆ. ಆಮೇಲೆ ಕೇವಲ ನೆಲದಲ್ಲಿ ಏನು ಇಲ್ಲದೆ ಭೋಗಕ್ಕೆ ಇಳಿಯುವುದು, ಅದು ರೋಗಕ್ಕೆ ಕಾರಣವಾಗುತ್ತೆ. ಅಪ್ರಶಸ್ತೋ, ಇದು ಪ್ರಶಸ್ತ ಅಲ್ಲ, ಸರಿಯಲ್ಲ. ಜಲಾಶಯ, ನದಿ ತೀರದಲ್ಲಿ, ನದಿಯ ಮಧ್ಯದಲ್ಲಿ ಅಥವಾ ಯಾವುದಾದ್ರೂ ಕೆರೆಯಲ್ಲಿ ಇಂತಹ ಭೋಗಗಳನ್ನು ನಡೆಸುವುದು ತಪ್ಪು. ಪರದಾರಾನ್ನಗಚ್ಚೇತ ಮನಸಾಪಿ ಕಥಂಚನ ಕಿಮುವಾಚಾಸ್ತಿ ಅಸ್ತಿ ಬಂಧೋಪಿ ನಾಸ್ತಿತೇಷು ವ್ಯವಾಯಿನಾಂ. ತನಗೆ ಒಪ್ಪಿಗೆ ಅಲ್ಲದ ಯಾರೊಡನೂ ಕೂಡ ಮನಸ್ಸಿನಿಂದಲೂ ಕೂಡ ಸಂಧಾನ ನಡೆಸಬಾರದು. ಯಾವ ರೀತಿಯಿಂದಲೂ ಕೂಡ ವ್ಯವಾಯಿಗಳಿಗೆ ಅದು ಮಾತಿನಿಂದಲೂ ಕೂಡ ಅನ್ಯಥಾ ಭಾವಿಸುವಂಥದ್ದು ಕೂಡ ಹಾನಿ ಅಂತ ವಿವರಣೆ ಕೊಟ್ಟು ದೋಷದ ಸ್ವರೂಪಗಳನ್ನು ನಿರೂಪಣೆ ಮಾಡಿದ್ರು. ಅಲ್ಲಿಗೆ 125 ಶ್ಲೋಕಗಳು ಮುಕ್ತಾಯ. ಅದು ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣ. ಇನ್ನೆರಡು ಶ್ಲೋಕ ಇದೆಯಾ? ಸರಿ. ಮೃತೋ ನರಕಮಭ್ಯೇತಿ ಹೀಯತೆ ಚಾಪಿತ ಚಾಯುಷಃ ಪರದಾರರತಿ ಪುಂಸಾಂ ಇಹ ಚಾಮುತ್ರ ಭೀತಿದ. ಅಂಥವನು ನರಕವನ್ನ, ಅಂದ್ರೆ ದೇಹವನ್ನ ಕಳ್ಕೊಂಡ ನಂತರ ತನ್ನ ಆಯುಷ್ಯವನ್ನು ಬೇಗ ಕಳ್ಕೊಳ್ತಾನೆ, ನರಕವನ್ನೂ ಸೇರ್ತಾನೆ. ತನ್ನದಲ್ಲದ, ಅಂದ್ರೆ ಈ ಹಿಂದೆ ಹೇಳಿದ ರೀತಿಯ ಎಲ್ಲಾ ತರದ ದೋಷಗಳಿಂದ ಕೂಡಿದ್ರೆ ಅವನಿಗೆ ಬದುಕಿನುದ್ದಕ್ಕೂ ಭಯವೇ ತುಂಬಿರುತ್ತೆ.
ಅಮುತ್ರ ಭೀತಿದ. ಇದು ತಿಳಿದು ಯಾರು ತನಗೆ ಮನಸ್ಸಿಗೆ ಒಪ್ಪಿಗೆಯಾದ ಸರಿಯಾದ ಕಾಲದಲ್ಲಿ ಬುಧ ತನ್ನ ಸಂಗತಿಯನ್ನ ಹೊಂದುತ್ತಾನೋ ಅವನು ಈ ಹಿಂದೆ ಹೇಳಿದ ಯಾವುದೇ ದೋಷಗಳಿಲ್ಲದೆ ಸಕಾಮನಾಗಿ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಮನುಷ್ಯನ ಬದುಕಿನ ಸೌಖ್ಯಕ್ಕೂ ಕೂಡ ಒಂದು ಕಡಿವಾಣ ಬೇಕು ಅನ್ನೋದನ್ನ ಈ ಪದ್ಯಗಳ ಮೂಲಕ ನಿರೂಪಣೆ ಮಾಡಿದ್ರು. ಇಲ್ಲಿಗೆ ತೃತೀಯಾಂಶದ 11ನೇ ಅಧ್ಯಾಯ ಮುಕ್ತಾಯ ಆಯಿತು. 12ನೇ ಅಧ್ಯಾಯವು ಔರ್ವ ಮತ್ತೆ ಸಗರನಿಗೆ ಏನು ಹೇಳದ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣ ಅರ್ಪಣಮಸ್ತು.